ಜಾಸ್ತಿ ಮಸಾಲೆ ಏನು ಹಾಕದೆ ಸಿಕ್ಕಾಪಟ್ಟೆ ಹಸಿರು ಸೊಪ್ಪು ಹಾಕಿ ಮಾಡಿರುವ ಪಲಾವ್. ಈ ಪಲಾವ್ ಒಮ್ಮೆ ತಿಂದವರು ಮತ್ತೆ ಮತ್ತೆ ಬೇಕು ಅಂತಾರೆ. ಈ ಪಲಾವ್ ಮಾಡೋದಕ್ಕೆ ಎಷ್ಟು ತರ ಸೊಪ್ಪು ಹಾಕ್ತಿರೋ ನಿಮಗ್ ಬಿಟ್ಟಿದ್ದು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಪುದೀನ ಯೂಸ್ ಮಾಡಿದ್ದೀನಿ. ಇನ್ನು ತರಕಾರಿ ವಿಷಯಕ್ಕೆ ಬಂದ್ರೆ ನಿಮ್ಗೆ ಬೇಕಾದಷ್ಟು ತರಕಾರಿ ಯಾವ್ದು ಇಷ್ಟನೋ ಎಲ್ಲಾನು ಹಾಕೋಬಹುದು. ಇಲ್ಲಿ ನಾನು ಅವರೆಕಾಳು, ಬೀನ್ಸ್ ಕಾಳು, ಬಟಾಣಿ, ಬೀನ್ಸ್, ಆಲೂಗೆಡ್ಡೆ, ಕ್ಯಾರೆಟ್ ಇಷ್ಟನ್ನು ಹಾಕಿದ್ದೀನಿ. ಇದು ಪಾಂಡನ್ ಗಿಡ. ಈ ಪಾಂಡನ್ ಗಿಡದ ಎಲೆಗಳು ಬಾಸುಮತಿ ಅಕ್ಕಿಯ ಸುವಾಸನೆಯನ್ನು ಹೊಂದಿರುತ್ತೆ. ನಾನು ಒಗ್ಗರಣೆಗೆ ಇದರ 2 ಎಲೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಮಸಾಲೆಗೆ ರುಬ್ಬಿಕೊಳ್ಳಲು ಹಸಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ. ಒಗ್ಗರಣೆಗೆ ಗಸಗಸೆ, ಲವಂಗ, ಜೀರಿಗೆ, ಕಾಳುಮೆಣಸು, ಚಕ್ಕೆ, ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇವನ್ನೆಲ್ಲ ತಗೊಂಡು ಚೆನ್ನಾಗಿ ರುಬ್ಕೋಬೇಕು. ಧಾರಾಳವಾಗಿ ಹಸಿ ಸೊಪ್ಪುಗಳನ್ನ ತಗೊಂಡಿದ್ವಲ್ಲ, ಅದೆಲ್ಲ ಸೊಪ್ಪುಗಳನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಚಟ್ನಿ ತರ ರುಬ್ಕೋಬೇಕು. ಈಗ ಕುಕ್ಕರಿನಲ್ಲಿ ಮೊದಲು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆಗೆ ತೆಗೆದಿಟ್ಟಿರುವ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಒಗ್ಗರಣೆ ಹಾಕೋಬೇಕು. ಅವರೆಕಾಳು, ಬಟಾಣಿ, ಕತ್ತರಿಸಿರುವ ಎಲ್ಲ ತರಕಾರಿಗಳನ್ನು ಹಾಕಿ ಇವಾಗ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಈಗ ರುಬ್ಬಿಟ್ಟುಕೊಂಡಿರುವ ಸೊಪ್ಪಿನ ಮಸಾಲೆಯನ್ನು ಇದಕ್ಕೆ ಸೇರಿಸಬೇಕು. ಒಂದು ಕುದಿ ಬರುವವರೆಗೂ ಕುಕ್ಕರಿನಲ್ಲಿ ಮುಚ್ಚಳ ಮುಚ್ಚದೆ ಹಾಗೆಯೇ ಕುದಿಸಬೇಕು. ರುಚಿಗೆ ಹಾಗೂ ಘಮಕ್ಕೆ 1-2 ಸ್ಪೂನ್ನಷ್ಟು ತುಪ್ಪ ಹಾಕಬೇಕು. ಈಗ ತೊಳೆದಿಟ್ಟುಕೊಂಡಿರುವ ಅಕ್ಕಿಯನ್ನು ಚೆನ್ನಾಗಿ ಸೇರಿಸಿ ಕಲಿಸಿಕೊಳ್ಳಬೇಕು. ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ಸಿಮ್ನಲ್ಲಿಟ್ಟು 1 ವಿಸಿಲ್ ಬರುವವರೆಗೆ ಕೂಗಿಸಿಕೊಳ್ಳಬೇಕು. 1 ವಿಸಿಲ್ ಬಂದ ನಂತರ ಸ್ವಿಚ್ ಆಫ್ ಮಾಡಿ ಪೂರ್ತಿ ಪ್ರೆಷರ್ ಹೋಗುವವರೆಗೂ ಹಾಗೇನೆ ಬಿಟ್ಟು ಬಿಡಬೇಕು. ಈಗ ಯದ್ವಾ ತದ್ವಾ ಸೊಪ್ಪು ತರಕಾರಿಗಳನ್ನ ಹಾಕಿರುವ ನಮ್ಮ ಮಸಾಲೆ ಜಾಸ್ತಿ ಹಾಕದೆ ಮಾಡಿರುವ ಪಲಾವು ಊಟಕ್ಕೆ ಘಮ ಘಮ ಅಂತ ತಯಾರಾಗಿದೆ. ಇದನ್ನು ಎಲ್ರಿಗೂ ಬಡಿಸಿ ನೀವು ಖುಷಿ ಪಡಿ, ತಿಂದವರು ಖುಷಿ ಪಡ್ಲಿ, ಬಂದವರು ನಿಮ್ನ ಹೊಗಡ್ಲಿ. ಈ ರೀತಿಯ ನನ್ನ ಹೊಸ ಹೊಸ ವಿಡಿಯೋಗಳನ್ನು ದಿನಕ್ಕೊಂದು ಪ್ರತಿದಿನ 5 ಗಂಟೆಗೆ ಸೋಮವಾರದಿಂದ ಶನಿವಾರದವರೆಗೂ ಪ್ರತಿನಿತ್ಯ ಹಾಕ್ತಾ ಇರ್ತೀನಿ. ನೀವು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.